ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ. ದೇಶದಲ್ಲಿರ್ತಕ್ಕಂಥ ಬೆಲೆ ಏರಿಕೆ, ದೇಶದಲ್ಲಿ ಆಗ್ತಾ ಇರತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಮುಸ್ಲಿಂ ಗುತ್ತಿಗೆ ಮೀಸಲಾತಿ ಬಿಲ್ ವಿಧಾನಸಭೆಯಲ್ಲಿ ಮಂಡನೆ. ಸರ್ಕಾರದ ನಡೆ ಸಂವಿಧಾನ ಬಾಹಿರದ ಕಡೆಯಿಂದ ಬಿಜೆಪಿ. ರಾಜ್ಯ ರಾಜಕೀಯದಲ್ಲಿ ಮುಸ್ಲಿಂ ಗುತ್ತಿಗೆ ಮೀಸಲಾತಿ ಫೈಟ್ ಕಿಚ್ಚೆಬ್ಬಿಸಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದ್ದು, ಅದಕ್ಕೆ ಕಾನೂನು ಸ್ವರೂಪ ನೀಡಲು ಮುಂದಾಗಿದೆ. ಮೀಸಲಾತಿ ಮಸೂದೆಯನ್ನ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಂಡಿಸಿದ್ರು. 2025ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಬಿಲ್ ಮಂಡನೆಯಾಗ್ತಾ ಇದ್ದಂತೆ ಕಾಂಗ್ರೆಸ್ ಸಮಾಜ ಒಡೆಯುವ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಿದ್ದೇವೆ, ಕೇವಲ ಮುಸ್ಲಿಮರಿಗಲ್ಲ ಅಂತ ಕಾಂಗ್ರೆಸ್ಸಿಗರು ಸಮರ್ಥನೆ ಮಾಡಿಕೊಂಡ್ರು. ಅವರು ಹಿಂದೂ ಮಾತ್ರ ಮುಂದು, ನಾವೆಂಗಿಲ್ಲ. ಹಿಂದೂ, ಮುಸಲ್ಮಾನು, ಕ್ರೈಸ್ತರು, ಸಿಖ್ರು, ಒಕ್ಕಲಿಗರು, ಲಿಂಗಾಯತರು, ಬ್ಯಾಕ್ವರ್ಡ್ ಕ್ಲಾಸು, ಮಹಿಳೆಯರು ಎಲ್ಲ ಮುಂದು ಅಂತ. ನಾವು ರಿಲಿಜಿಯಸ್ ಮೈನಾರಿಟಿ ಇರುವಂಥ 4% ಬಿಟ್ಟು ಎಲ್ಲರೂ ಕೊಡ್ತೇವೆ ಅಂತ ಹೇಳಿದರೆ ಸರಿ. ಆ ನೆಪದಲ್ಲಿ ರಿಲಿಜಿಯಸ್ ಮೈನಾರಿಟಿಗೆ ಇವರು ಏನು ಕೊಡ್ತಾ ಇದ್ದಾರೆ, ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ. ಇಂಥ ಧರ್ಮ ಅಂತ ಹೇಳಿಲ್ಲ. ಅಲ್ಪಸಂಖ್ಯಾತರಂದ್ರೆ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜೈನ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ. ಇವರೆಲ್ಲರೂ ಸಹ ಅಲ್ಪಸಂಖ್ಯಾತರೇ. ಆದರೆ ಇವರು ಕೇವಲ ಒಂದು ಸಮುದಾಯನ ಗುರಿ ಮಾಡಿಕೊಂಡು ದೇಶದಲ್ಲಿರ್ತಕ್ಕಂಥ ಬೆಲೆ ಏರಿಕೆ, ದೇಶದಲ್ಲಿ ಆಗ್ತಾ ಇರತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ, ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಎಸ್ಸಿ ಮತ್ತು ಎಸ್ಟಿ ಗುತ್ತಿಗೆದಾರರ ಸಂಘದ ಮನವಿಗೆ ಸ್ಪಂದಿಸಿದ ಸರ್ಕಾರ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನಿರ್ಧಾರ ಎಸ್ಸಿ ಮತ್ತು ಎಸ್ಟಿ ಗುತ್ತಿಗೆದಾರರಲ್ಲಿ ಆತಂಕ ಹುಟ್ಟಿಸಿತ್ತು. ಆದ್ರಿಂದ ಎಸ್ಸಿ ಎಸ್ಟಿ ಮೀಸಲಾತಿಗೆ ಪ್ರತ್ಯೇಕ ಬಿಲ್ ಮಂಡನೆ ಮಾಡುವಂತೆ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು. ಎಸ್ಸಿ ಮತ್ತು ಎಸ್ಟಿ ಗುತ್ತಿಗೆದಾರರ ಸಂಘದ ಮನವಿಯಂತೆ ಪ್ರತ್ಯೇಕವಾಗಿ ಕಾನೂನಿನ ಮಾನ್ಯತೆ ನೀಡಲಾಗಿದೆ. ಗುತ್ತಿಗೆ ಮೀಸಲಾತಿ ಬಗ್ಗೆ ಎಸ್ಸಿ ಮತ್ತು ಎಸ್ಟಿಗೆ ಗುತ್ತಿಗೆದಾರ ಸಂಘ ಸರ್ಕಾರಕ್ಕೆ ಕೊಟ್ಟಿದ್ದ ಸಲಹೆಯಂತೆ ಬಿಲ್ನಲ್ಲಿ ಉಲ್ಲೇಖವಾಗಿದೆ. ಮೊದಲನೆಯದಾಗಿ, ಕೋಟಿ ಮೀರದಂತ ಸರಕು ಸೇವೆ ಖರೀದಿಯಲ್ಲಿ ಎಸ್ಸಿ ವರ್ಗಕ್ಕೆ 17.15% ಮೀಸಲಾತಿ ನೀಡಲಾಗಿದೆ. ಎಸ್ಟಿ ವರ್ಗಕ್ಕೆ ಸರಕು ಸೇವೆ ಖರೀದಿಯಲ್ಲಿ 6.95% ಅವಕಾಶ ಕೊಡಲಾಗಿದೆ. ಒಬಿಸಿ ಪ್ರವರ್ಗ 1, 2A, 2B ವರ್ಗಕ್ಕೆ ಪ್ರತ್ಯೇಕವಾಗಿ ಟೆಂಡರ್ ಕರೆಯಲಾಗುತ್ತೆ. ಪ್ರವರ್ಗ 1ಕ್ಕೆ 4% ಮೀಸಲಾತಿ, ಪ್ರವರ್ಗ 2Aಗೆ 15% ಮೀಸಲಾತಿ, ಪ್ರವರ್ಗ 2B ಅಂದ್ರೆ ಮುಸ್ಲಿಮರಿಗೆ 4% ಗುತ್ತಿಗೆ ಮೀಸಲಾತಿ ನೀಡೋದಕ್ಕೆ ಬಿಲ್ ಮಂಡಿಸಲಾಗಿದೆ. ಪರಿಷತ್ನಲ್ಲಿ ಕೈಕಮಲದ ಮಧ್ಯೆ ಆರ್ಎಸ್ಎಸ್ ವಾರ್. ಪರಿಷತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆರ್ಎಸ್ಎಸ್ ವಿಚಾರವಾಗಿ ವಾಗ್ಯುದ್ಧ ನಡೆದಿದೆ. ಗ್ಯಾರಂಟಿ ಚರ್ಚೆ ಮಧ್ಯೆ ನಾವೆಲ್ಲ ಆರ್ಎಸ್ಎಸ್ ಅಂತ ಬಿಜೆಪಿ ಸದಸ್ಯರು ಕೂಗಿದ್ರು. ಈ ವೇಳೆ ಅಂಬೇಡ್ಕರ್ಗೆ ಜೈ, ಜೈ ಭೀಮ್ ಅಂತ ಸಚಿವ ಸಂತೋಷ್ ಲಾಡ್ ಘೋಷಣೆ ಕೂಗಿದ್ರು. ಈ ವೇಳೆ ಆರ್ಎಸ್ಎಸ್ ನಿನ್ನನ್ನ ಒಳಗೂ ಸೇರಿಸಲ್ಲ ಛಲವಾದಿ ಅಂತ ಸಿಎಂ ಕಾಲೆಳೆಯುವ ಕೆಲಸ ಮಾಡಿದ್ರು. ಸಿಎಂ ಮಾತಿಗೆ ಛಲವಾದಿ ನಾರಾಯಣ ಸ್ವಾಮಿ ಪ್ರತ್ಯುತ್ತರ ಕೊಟ್ರು. ಏನೇ ಮಾಡಿದ್ರು ಕೂಡ ನಿಮ್ಮ ಪಾರ್ಟಿಯವರು ನಿಮ್ಮನ್ನ ಮೆಚ್ಚಿಕೊಳ್ಳಕ್ ತಯಾರಾಗಿಲ್ಲ. ಯು ಬಿಲಾಂಗ್ ಟು ಬ್ಯಾಕ್ವರ್ಡ್ ಕಮ್ಯುನಿಟಿ. ಏನ್ ಮಾಡಿದ್ರು ಕೂಡ ನಿಮ್ಮನ್ನ RSS ನವರು ಒಪ್ಕೊಳ್ಳಕ್ ತಯಾರಾಗಿಲ್ಲ. ಈ ಗರ್ಭಗುಡಿ ಇದೆ, ದಲಿತರಿಗೆ ಜಾಗ ಇಲ್ಲ ಅಂದ್ರಿ. ನಾನು ಎಲ್ಲಿದ್ದೀನಿ ಈಗ? ನಾನು ಗರ್ಭಗುಡಿಯಲ್ಲಿದ್ದೀನಿ. ರಾಜ್ಯ ರಾಜಕೀಯದಲ್ಲಿ ಮುಸ್ಲಿಂ ಗುತ್ತಿಗೆ ವಾರ್ ಜೋರಾಗಿದೆ. ವಿಧಾನಸಭೆಯಲ್ಲಿ ಬಿಲ್ ಮಂಡನೆಯಾಗಿದೆ. ಆದರೆ ಪರಿಷತ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸದಸ್ಯರ ಸಂಖ್ಯಾಬಲ ಹೆಚ್ಚಾಗಿದೆ. ಹೀಗಾಗಿ ಪರಿಷತ್ನಲ್ಲಿ ಸರ್ಕಾರದ ಬಿಲ್ ಮಂಡಿಸಲು ವಿಪಕ್ಷಗಳು ಕೂಡ ಸಜ್ಜಾಗಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.